ಕನ್ನಡ ಮಾತಾಡಮ್ಮ, ಕನ್ನಡ ಮಾತಾಡು. ನೀ ಹಿಂದಿ ಮಾತಾಡ. ಇದು ಕರ್ನಾಟಕ ಮಾತಾಡು. ಯಾಕ ಇದು ಕರ್ನಾಟಕ, ಹಿಂದೂಸ್ತಾನ ಅದಾವ. ಹಿಂದೂಸ್ತಾನ ಅದಕ್ಕೆ ಕನ್ನಡ ಮಾತಾಡಮ್ಮ ನೀನು. ನೀ ನೀ ಹಿಂದಿ ಮಾತಾಡ. ನನಗೆ ಹಿಂದಿ ಬರಲ್ಲ. ನಾವು ಕನ್ನಡ ಬರಂಗಿಲ್ಲ. ಯುಕೆ ಟಿವಿ ಇಂಪ್ಯಾಕ್ಟ್ ಆಹಾರ ಸುರಕ್ಷಿತಾ ಅಧಿಕಾರಿಗಳಿಂದ ದಾಳಿ. ಹೌದು ವೀಕ್ಷಕರೇ, ಬನಹಟ್ಟಿಯಲ್ಲಿ ಮೋಹನ್ ದಾಸ್ ಸ್ವೀಟ್ ಮಾರ್ಟ್ ಮತ್ತು ಇನ್ನುಳಿದ ಕೆಲವು ಬೇಕರಿಗಳ ವಿರುದ್ಧ ನಮ್ಮ ಯುಕೆ ಟಿವಿ ನಿನ್ನೆ ವರದಿಯನ್ನು ಪ್ರಸಾರ ಮಾಡಿತ್ತು. ಈ ವರದಿಗೆ ಪೂರಕವಾಗಿ ಇವತ್ತು ಬೆಳಿಗ್ಗೆ ಆಹಾರ ಸುರಕ್ಷಿತಾ ಅಧಿಕಾರಿಗಳು ಸ್ವೀಟ್ ಮಾರ್ಟ್ಗೆ ಭೇಟಿ ನೀಡಿ ಅಲ್ಲಿರುವ ಆಹಾರಗಳ ಗುಣಮಟ್ಟ, ಅಡುಗೆ ಎಣ್ಣೆ ಮತ್ತು ಸ್ಥಳವನ್ನು ಪರಿಶೀಲನೆ ಮಾಡಿದ್ರು. ಫಿಲ್ಟರ್ ಮಾಡಿ ಮತ್ತೆ ಹೋಗ್ತಿರ್ತಾರೆ. ಇದೊಂದು ಚಲೋ ಐತಿ. ನಾವು ಎಷ್ಟು ಸುಟ್ಟು ತೆಗಿಬೇಕು. ಅಲ್ಲಿ GST ಐತಲ್ಲ, ಅಲ್ಲಿ ಮುಂದಾಯ್ತು GS ಕೋಚಿಂಗ್ ಸೆಂಟರ್ ಐತಿ. ರೈಟ್ ಸೈಡ್ ಕೋಚಿಂಗ್ ಕ್ಲಾಸ್ ಮೊದಲು ಅವ್ರ ಮಕ್ಕಳು ಹೋಯ್ತು. ಇವ್ರು ಗ್ಯಾಸ್ನವ್ರು ತರಿಸಿರಿ, ಇವ್ರಿಗೆ ಕರೆಸ್ರಿ, ಇದೊಂದು ಸೀಸ್ ಮಾಡಿ. ಅವ್ರು ಮನೆ ಗ್ಯಾಸ್ ಯೂಸ್ ಮಾಡ್ತಾರೆ, ಅದೊಂದು ಸೀಸ್ ಮಾಡ್ತಾರೆ. ಮೋಹನ್ ದಾಸ್ ಸ್ವೀಟ್ ಮಾರ್ಟ್ ಅಲ್ಲಿ ಮನೆ ಅಡುಗೆಗೆ ಬಳಸುವ ಸಿಲಿಂಡರ್ ಕಂಡು ಬಂದಿದ್ದು, ನಂತರ ಸಿಲಿಂಡರ್ ಅನ್ನು ಕೂಡ ಜಪ್ತಿ ಮಾಡಲಾಯಿತು. ಎಲ್ಲ ಮೇಡಮ್ ಯಾಕೊಟ್ಟು ಖಾಲಿಗೆ ಸಾಲ ಹಾಕೊಟ್ಟು. ಹಾಂ ಮತ್ತೆ ಖಾಲಿಗೆ ಸರ್ ಒಂದು ನನ್ನ ಹಾಕ್ಸಿ ಸರ್. ನಿಮ್ಮ ಮನ್ಯಾಗ ಹೆಚ್ಚಿದ್ರೆ ಖಾಲಿ ಹಸಿಲ ಐತೆ ಒಂದೊಂದು ಸಲ ಬೇಡ, ಈಗಿಂದ ಹೇಳ ನನಗೆ. ಅವಾಗ ಮನ್ಯಾಗ ಇರ್ತಿರ್ಕಿಲ್ಲ ಇಂತ ಇಳಿಸಿದ್ನಿ. ನೀನು ಎಲ್ಲಿ ಇಳಿಸಿನ? ಹಾಂ ಅವ್ರಿಗೆ ಸರಿ ಹೇಳಿ. ಅದು ಮೆಡಿಕೇಶನ್ ನಾನು ಸಿಗ್ಸಾಕ ನಾನು ಉದ್ಯೋಗ ಹೋಗ್ಸ ಮೊದ್ಲಿಂದ ಅಲ್ಲ, ನನಗೆ ಅದನ್ನ ಹೇಳ್ಬೇಡ. ನಾ ಎಲ್ಲಿ ಸಾಧ್ಯ ನಿನಗೆ ನಾವಿಂದ ಮಾಡ್ರಿ ನೀವು. ಮತ್ತೆ ಬರೋಬ್ಬರಿ ಕಲ್ಸ್ರಿ ಅವಂಗ. ಅವ ಯಾಕೆ ಬರೋದಿಲ್ಲ ಹಿಂದಿನ ಮಾತಾಡಿ ನಮ್ಮನ್ನೆಲ್ಲ ಬೈತಾನ ಮಗ. ಅವನೇನು ನೋಡಿಲ್ಲ ಸುದ್ದಿ ಅಲ್ಲ. ಸರ್ ನಾವು ಕನ್ನಡ ಕಲಿಯಂಗಿ, ನೀವು ಹಿಂದಿ ಕಲಿಯಿರ್ತಾಳಕ್ಕೆ. ಹೊರಗೆ ಬರ್ರಿ ಸರ್. ಸ್ವಲ್ಪ ಹೋಗುತ್ತಕತ್ತಿ. ನಮ್ಮ ಪ್ರತಿನಿಧಿ ಇದರ ಬಗ್ಗೆ ವರದಿ ಮಾಡಲು ಹೋದಾಗ ಸ್ವೀಟ್ ಮಾರ್ಟ್ ಮಾಲೀಕರು ನನಗೆ ಕನ್ನಡ ಬರೋದಿಲ್ಲ, ನೀನು ಬೇಕಾದರೆ ಹಿಂದಿಯಲ್ಲಿ ಮಾತನಾಡಿ ಅಂತ ಆವಾಜ್ ಹಾಕಿ ನೀವು ಯಾರನ್ನಾದರೂ ಕರೆಸಿ ಏನು ಮಾಡಲು ಆಗೋದಿಲ್ಲ ಅಂತ ಬೆದರಿಕೆ ಹಾಕಿದ್ರಿಂದ ಅಧಿಕಾರಿಗಳು ಮೋಹನ್ ದಾಸ್ ಸ್ವೀಟ್ ಮಾರ್ಟ್ ಮಾಲೀಕರ ಕಾರಣ ತರಾಟೆಗೆ ತೆಗೆದುಕೊಂಡ್ರು. चप्पल पहन के घुसा रहा ऊपर से बकवास और दे रहा बना ना तू वीडियो। कोई ये छोड़े वहाँ पे बात के पास छोड़, डरते नहीं है। आए दिन आए वीडियो बनावे, कुछ चोरी छपारी कर रहे हैं। अब चलो यहाँ आते हैं। निकल बुरी ಕನ್ನಡ ಮಾತಾಡಮ್ಮ, ಕನ್ನಡ ಮಾತಾಡು. ನೀ ಹಿಂದಿ ಮಾತಾಡ. ಇದು ಕರ್ನಾಟಕ ಮಾತಾಡು. ಯಾಕ ಇದು ಕರ್ನಾಟಕ, ಹಿಂದೂಸ್ತಾನ ಅದಾವ. ಹಿಂದೂಸ್ತಾನ ಅದಕ್ಕೆ ಕನ್ನಡ ಮಾತಾಡಮ್ಮ ನೀನು. ನೀ ಹಿಂದಿ ಮಾತಾಡ. ನನಗೆ ಹಿಂದಿ ಬರಲ್ಲ. ನಾವು ಕನ್ನಡ ಬರಂಗಿಲ್ಲ. ಕನ್ನಡ ಮತ್ತೆ ಹೆಂಗೆ ಮಾತಾಡ್ತಿ? ಕನ್ನಡ ಬರಲ್ಲ ತಂದು. ನೀ ಹಿಂತಾಗ ಮಾತಾಡ್ತಾನೆ, ಹಿಂತಾಗ ಮಾತಾಡ್ತಾನೆ. ಹಾಂ, तू हिंदी माताड़ना ना। कन्नड़ माताड़ते, कन्नड़ माताड़। सोनू वालों कोई चोरी डकैती कर रहे हैं, वीडियो बनाने में लग रहा है। आज नहीं आ जाए, हमको चाहिए पैसा। ಹಾಂ ಮಾತಾಡ. ಕನ್ನಡ ಮಾತಾಡೋಣ, ಏನು ಮಾತಾಡ್ತಾರ? ಏನು ಹೇಳ್ತಾರೆ ಪಿಂಟು ಅವರು? ಏ ಪಿಂಟು ಏನು ಹೇಳ್ತಾರೆ ಅವ್ರು ಕನ್ನಡದಾಗ? ಅವ್ರು ಕನ್ನಡ ಬರುತ್ತೆ ಅವ್ರಿಗೆ? ಏನಂದ್ರೆ ಕನ್ನಡದ ಮಾತಾಡ್ರಿ. ಹರಾಮ್ ಕೋ ಚಾಯ್ ಅಂದ್ರೆ ಏನು? हराम को चाहिए अंदर ಏನ್ ರದು ಹಂಗಂದ್ರ जो किसी पे हिंदी आती बस पूछ लियो। हां क्या होता है?
ಸಹಿ ಮಾಡುವೆಲ್ಲ ಗೊತ್ತದ ಅವನಾಗ ಕಾಮನ್ ಇದ್ದಂಗೆ ಐತಿ ಲೈಸೆನ್ಸ್ ತಗೊಂಡಿದ್ದೀನಿ ನಾನು ಇವಾಗ ಲೈಸೆನ್ಸ್ ಹಾಕ್ಬೇಕಿಲ್ಲಿ ಕಟೌಟ್ ಮಾಡಿ ಯಾರು ಬಂದ ನಮ್ಮ ಲೈಸೆನ್ಸ್ ನೀವು ಸಾಹೇಬ್ರಿಗೆ ಬರೋಬ್ಬರಿ ಬರೀಬೇಕು ನೀವು ಇಲ್ಲ ಇದನ್ನ ಸರಿಪಡಿಸಿದ್ರೆ ನಾವು ನಿಮ್ಗೆ ಗ್ರಾಂಟ್ ಬಿಡೋರು ನಾವು ಕಳಿಸ್ರಿ ನಂತರ ಬನಹಟ್ಟಿಯ ಬಸ್ ಸ್ಟ್ಯಾಂಡ್ ಎದುರಿಗೆ ಇರುವ ಮೋಹನ್ ದಾಸ್ ಸ್ವೀಟ್ ಮಾರ್ಟ್ನಲ್ಲಿ ತನಿಖೆಗಾಗಿ ಹೋದಾಗ ಅಲ್ಲಿ 14 ವರ್ಷದ ಒಳಗಿನ ಬಾಲಕನನ್ನು ಕೆಲಸಕ್ಕೆ ನೇಮಿಸಿದ್ದನ್ನು ಕಂಡು ಅಧಿಕಾರಿಗಳು ಕೂಡಲೇ ಕಾರ್ಮಿಕ ಇಲಾಖೆಗೆ ಕರೆ ಮಾಡಿ ಕ್ರಮ ಕೈಗೊಳ್ಳಲು ಸೂಚನೆಯನ್ನು ಕೊಟ್ಟಿದ್ದಾರೆ. ನಂತರ ಸ್ಥಳಕ್ಕೆ ಆಗಮಿಸಿದ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಅಲ್ಲಿರುವ ಬಾಲಕನನ್ನು ಯಾವ ಸ್ಕೂಲಿಗೆ ಓದುತ್ತಿದ್ದಾನೆ ಎಂಬುದನ್ನು ಖಾತರಿಪಡಿಸಿಕೊಂಡು ವಿದ್ಯಾರ್ಥಿಯ ದಾಖಲಾತಿಯನ್ನು ಕೂಡ ಶಾಲೆಗೆ ಹೋಗಿ ಪರಿಶೀಲಿಸಲಾಯಿತು. ರಾಜಸ್ಥಾನದಿಂದ ಇಲ್ಲಿ ಬಂದು ಬೇಕಾಬಿಟ್ಟಿಯಾಗಿ ಆಹಾರ ಪದಾರ್ಥಗಳನ್ನು ತಯಾರಿಸಿ ಇಲ್ಲಿಯ ಜನಕ್ಕೆ ಸ್ವೀಟ್ ಹೆಸರಿನಲ್ಲಿ ವಿಷವನ್ನು ಉಣಿಸ್ತಿರುವ ಮೋಹನ್ ದಾಸ್ ಸ್ವೀಟ್ ಮಾರ್ಟ್ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಮತ್ತು ಇಲ್ಲಿ ಕರ್ನಾಟಕದಲ್ಲಿ ಬಂದು ನೆಲೆಸಿ ಕನ್ನಡಿಗರಿಗೆ ಆವಾಜ್ ಹಾಕುವ ಇಂಥವರನ್ನು ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಕನ್ನಡಿಗರ ಪರವಾಗಿ UK TV ಅಧಿಕಾರಿಗಳಲ್ಲಿ ಮನವಿ ಮಾಡ್ತೇವೆ. ವರದಿ ರಮೇಶ್ ಕಾಂಬ್ಳೆ, ಬನಹಟ್ಟಿ. ಎಷ್ಟು ವಯಸ್ಸು ನಿಂಗ 16 ವಯಸ್ಸು ಎಷ್ಟೇ ಕೊಟ್ಟಿ ಎಷ್ಟೇ ಹೋಗ್ತಿ ಅಲ್ಲಿ ಎಷ್ಟು ಆಗುತ್ತೆ ಯಾಕೆ ಇಲ್ಲದಿ ಇಲ್ಯಾಕ ಏನು ಹೆಸರು ಕಳಿಸಿಲ್ಲ ಅವ್ರು ನೀವಿಲ್ಲ ನನಗೊಂದು ರಿಸಿಪ್ಟ್ ಕೊಟ್ಬಿಟ್ಟು ಇದಕ್ಕೆ ಜೆರಾಕ್ಸ್ ಮೇಲೆ ಇಲ್ಲೊಂದು ಸೀಲಸ್ ಹಾಕಿ ರಿಸೀವ್ ಇವತ್ತು ಡೇಟಿಂಗ್ ನಿಮ್ಗೆ ಹಾಕ್ಬಿಟ್ರೆ ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ UK TV ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.